ನಟ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ಇವತ್ತು ರಿಲೀಫ್ ಅನ್ನ ಕೊಡಬಹುದು. ಕಳೆದ 8 ತಿಂಗಳಿನಿಂದ ಸತತವಾಗಿ ಜೈಲಿನಲ್ಲೇ ಇದ್ದಾರೆ. ಜಾಮೀನು ಕೊಡಬಹುದೇನೋ ಅನ್ನುವಂಥ ನಿರೀಕ್ಷೆಯನ್ನ ನಟ ದರ್ಶನ್ ಹಾಗೆ ಅವರ ಪರ ವಕೀಲರು, ಅವರ ಕುಟುಂಬಸ್ಥರು, ಅವರ ಅಭಿಮಾನಿಗಳು ಇಟ್ಕೊಂಡಿದ್ರು. ಆದರೆ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದು ಶಾಕ್. ವಿಚಾರಣೆ ವಿಳಂಬವಾಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂತಹ ಕೆಲಸವನ್ನ ನಟ ದರ್ಶನ್ ಮಾಡಿದ್ರು. ಹಲವು ಆರೋಪಗಳನ್ನ ಮಾಡಿದ್ರು. ಸುಪ್ರೀಂ ಕೋರ್ಟ್ ಈ ಹಿಂದೆ 6 ತಿಂಗಳಲ್ಲಿ ಟ್ರಯಲ್ ಮುಗಿಸಿ ಅಂತ ಹೇಳಿತ್ತು. ಆದರೆ 200ಕ್ಕೂ ಹೆಚ್ಚು ಸಾಕ್ಷಿಗಳಿದ್ದಾವೆ. ಇವರು ವಿಚಾರಣೆಯನ್ನ ವಿಳಂಬ ಮಾಡ್ತಿದ್ದಾರೆ. ಇನ್ನೂ 10 ಸಾಕ್ಷಿಗಳ ವಿಚಾರಣೆಯಾಗಿಲ್ಲ. ಜೈಲಲ್ಲಿ ನಂಗಿರೋದಕ್ಕೆ ಕಷ್ಟ ಆಗ್ತಾ ಇದೆ. ಜೈಲಿನಲ್ಲಿ ಸಹ ಕೈದಿಗಳು ಮೂದಲಿಕೆಯನ್ನ ಮಾಡ್ತಿದ್ದಾರೆ. ಸಹ ಕೈದಿಗಳಿಂದ ಕಿರಿಕಿರಿ ಆಗ್ತಾ ಇದೆ. ಕನಿಷ್ಠ ಸೌಲಭ್ಯವನ್ನ ಜೈಲಾಧಿಕಾರಿಗಳು ನೀಡ್ತಿಲ್ಲ. ಕುಟುಂಬಸ್ಥರನ್ನ ಭೇಟಿಯಾಗುವುದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈ ರೀತಿ ಸಾಲು ಸಾಲು ಕಾರಣಗಳನ್ನ ಕೊಟ್ಟು ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿರ್ತಾರೆ ನಟ ದರ್ಶನ್. ಏಪ್ರಿಲ್ 27ನೇ ತಾರೀಕು ಇವತ್ತು ಅದೇ ರಿಟ್ ಅರ್ಜಿಯ ವಿಚಾರಣೆ ನಡೆದಿದೆ. ಆ ಅರ್ಜಿಯ ವಿಚಾರಣೆ ಈ ಹಿಂದಿನ ಡೇಟ್ ನಲ್ಲಿ ನಡೆಸಿದ್ದಂತಹ ಸುಪ್ರೀಂ ಕೋರ್ಟ್ ಜೈಲಾಧಿಕಾರಿಗಳಿಗೆ ದರ್ಶನ್ ಮಾಡಿದಂತಹ ಆರೋಪಗಳಿಗೆ ವಿವರಣೆಯನ್ನ ಕೊಡುವುದಕ್ಕೆ ಸೂಚನೆಯನ್ನ ಕೊಟ್ಟಿತ್ತು. ಅವರು ವಿವರಣೆಯನ್ನ ಸಲ್ಲಿಸಿದ್ರು. ಆ ಎಲ್ಲ ವಿವರಣೆಯನ್ನ ಗಮನಿಸಿದ ಬಳಿಕ ಇವತ್ತಾದಂತಹ ಫೈನಲ್ ವಿಚಾರಣೆಯ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತೇನೋ, ಕೋರ್ಟ್ ರಿಲೀಫ್ ಕೊಡಬಹುದೇನೋ ಅನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ ಹಾಗಾಗಿಲ್ಲ. ಜಾಮೀನು ನಿರೀಕ್ಷೆಯಲ್ಲಿದ್ದಂತಹ ಕೊಲೆ ಆರೋಪಿ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದು ಶಾಕ್. ಅದು ಎಂಥ ಶಾಕು! ಇನ್ನೊಂದು ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು ಅಲ್ಲ, ಇನ್ನೂ 1 ವರ್ಷ ಜೈಲಿನಲ್ಲೇ ಇರಬೇಕು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಇದನ್ನ ಹೇಳಿದೆ. ಸಾಕ್ಷಿ ವಿಳಂಬದ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ದರ್ಶನ್. ವಿಚಾರಣೆ ವಿಳಂಬವಾಗ್ತಾ ಇದೆ ಸಾಕ್ಷಿಗಳದ್ದು ಅನ್ನುವಂಥ ವಾದವನ್ನ ದರ್ಶನ್ ಪರ ವಕೀಲರು ಕೋರ್ಟ್ ಮುಂದೆ ಇಟ್ಟಿದ್ರು. ಆದ್ರೆ ದರ್ಶನ್ಗೆ ಅದೇ ಮುಳುವಾಗಿದೆ. ಇನ್ನೂ 1 ವರ್ಷ ಸಾಕ್ಷಿಗಳ ವಿಚಾರಣೆಗೆ ಸಮಯವನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಪ್ರಾಸಿಕ್ಯೂಷನ್ಗೆ. ವಿಳಂಬವಾದ್ರೆ ಜಾಮೀನು ಸಲ್ಲಿಸೋದಕ್ಕೆ ಅವಕಾಶವನ್ನ ನೀಡ್ತೀವಿ ನಾವು ಅಂತ ಹೇಳಿದೆ. 1 ವರ್ಷ ಸಮಯ ಕೊಡ್ತೀವಿ. 1 ವರ್ಷದಲ್ಲಿ ಸಾಕ್ಷಿಗಳ ವಿಚಾರಣೆ ಆಗಲಿ. ಒಂದು ವೇಳೆ ಸಾಕ್ಷಿಗಳ ವಿಚಾರಣೆ ಆಗಿಲ್ಲ ಅನ್ನುವಂತಹ ಪಕ್ಷದಲ್ಲಿ 1 ವರ್ಷದ ಬಳಿಕ ನೀವು ಜಾಮೀನು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದ್ರೆ ಈಗ 2026ರ ಮೇ ತಿಂಗಳು, 2027ರ ಮೇವರೆಗೂ ದರ್ಶನ್ ಅವರು ಕಾಯಬೇಕು. ಇದು ಸುಪ್ರೀಂ ಕೋರ್ಟ್ ಹೇಳಿರೋದು. ವಿಚಾರಣೆ ನಡೆಯುವಂತಹ 1 ವರ್ಷಗಳ ಕಾಲ ಜಾಮೀನು ಅರ್ಜಿಯನ್ನ ಸಲ್ಲಿಸೋ ಹಾಗಿಲ್ಲ. 1 ವರ್ಷ ಆದ್ರೂ ಕೋರ್ಟ್ನಲ್ಲಿ ವಿಚಾರಣೆ ಮುಗಿದೇ ಇದ್ರೆ, ಇನ್ನೂ ವಿಳಂಬ ಆಗ್ಬಿಟ್ರೆ ಆಗ ನೀವು ಜಾಮೀನು ಅರ್ಜಿಯನ್ನ ಸಲ್ಲಿಸಿ, ಆಗ ನಾವು ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಬಹುತೇಕ ಮುಂದಿನ 1 ವರ್ಷದ ಕಾಲ ನಟ ದರ್ಶನ್ಗೆ ಜಾಮೀನಿನ ಸಾಧ್ಯತೆಯೇ ಇಲ್ಲ. 1 ವರ್ಷ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ ಕಳೆಯಬೇಕು. 2024ರಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ಬಂಧನಕ್ಕೊಳಗಾದಂತಹ ನಟ ದರ್ಶನ್ ಸುಮಾರು 6 ತಿಂಗಳ ಕಾಲ ಜೈಲಲ್ಲಿ ಕಳೀತಾರೆ. ಅದಾದ ನಂತರ ಜಾಮೀನಿನ ಮೇಲೆ ಹೊರಗಡೆ ಬರ್ತಾರೆ. ಅದಾದ ಬಳಿಕ ಮತ್ತೆ ಈಗ 8 ತಿಂಗಳ ಕಾಲ ಜೈಲಿನಲ್ಲೇ, ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಅವರ ವಾಸ ಫಿಕ್ಸ್ ಆಗ್ಬಿಟ್ಟಿದೆ. ಜಾಮೀನಿಗಾಗಿ ಪ್ರಯತ್ನವನ್ನ ಪಡ್ತಾನೆ ಇದ್ರು. ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ನಿಂದ ಆಗಿದ್ದು ನಿರಾಸೆ. ಇನ್ನೂ 1 ವರ್ಷಗಳ ಕಾಲ ಜೈಲಿನಲ್ಲೇ ಇರಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಇವತ್ತು ಕೊಟ್ಟಂತ ಆದೇಶ. ಸುಮಾರು 7 ಜನ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋದು. ಇಡೀ ಪ್ರಕರಣದಲ್ಲಿ 17 ಜನ ಆರೋಪಿಗಳಾಗಿದ್ರು. ಅದರಲ್ಲಿ ಹಲವರು ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಆದ್ರೆ 7 ಆರೋಪಿಗಳ, ಪ್ರಮುಖವಾಗಿ 7 ಆರೋಪಿಗಳು, ದರ್ಶನ್, ಪವಿತ್ರ ಸೇರಿದಂತೆ 7 ಆರೋಪಿಗಳ ಜಾಮೀನನ್ನ ಆವತ್ತು ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿದಂತಹ ನಂತರದಲ್ಲಿ ಇವರೆಲ್ಲ ಜೈಲಿಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಆವತ್ತು ಹೇಳಿತ್ತು 6 ತಿಂಗಳ ಒಳಗಾಗಿ ನೀವು ವಿಚಾರಣೆಯನ್ನ ಮುಗಿಸ್ಬೇಕು ಅಂತ ಹೇಳಿತ್ತು. 6 ತಿಂಗಳ ಕಳೆಯಿತಲ್ವಾ, 6 ತಿಂಗಳ ಕಳೆದಿದ್ದಕ್ಕೆ ದರ್ಶನ್ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು. ಇವರು ವಿಳಂಬ ಮಾಡ್ತಿದ್ದಾರೆ ಸಾಕ್ಷಿಗಳ ವಿಚಾರಣೆ. 5 ತಿಂಗಳಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ಆಗಿದೆ. 262 ಸಾಕ್ಷಿಗಳಿದ್ದಾವೆ. ಜೈಲು ನಿಯಮದ ವಿರುದ್ಧವಾಗಿ ನನ್ನನ್ನ ಕ್ವಾರಂಟೈನ್ ಸೆಲ್ ನಲ್ಲಿ ಇಟ್ಟಿದ್ದಾರೆ. ವಿಚಾರಣಾಧೀನ ಕೈದಿಗಳಿಗೆ ಸಿಗುವ ಕನಿಷ್ಠ ಸೌಲಭ್ಯವೂ ನನಗೆ ಸಿಗ್ತಾ ಇಲ್ಲ. ಕುಟುಂಬಸ್ಥರಿಂದ ಕನಿಷ್ಠ ಸೌಲಭ್ಯ, ಊಟ, ಹಾಸಿಗೆ, ದಿಂಬು ಇದನ್ನ ಪಡೆಯೋದಕ್ಕೂ ನನಗೆ ಅವಕಾಶ ನೀಡ್ತಾ ಇಲ್ಲ. ನಾನೊಬ್ಬ ನಿರಪರಾಧಿ, ಅಪರಾಧಿಯಂತೆ ಬಿಂಬಿಸ್ತಿದ್ದಾರೆ. ಜೈಲಿನಲ್ಲಿ ಸಹ ಕೈದಿಗಳು ನನಗೆ ಟಾರ್ಚರ್ ಕೊಡ್ತಿದ್ದಾರೆ. ತಪ್ಪಿತಸ್ಥ ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ. ನಂಗೆ ಜೈಲಲ್ಲಿ ಅಭದ್ರತೆ ಕಾಡ್ತಾ ಇದೆ. ನಾನು ನಟ ಆಗಿರೋದ್ರಿಂದ ನನ್ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ.
ಬೆನ್ನು ನೋವಿದ್ರೂ ಕೇವಲ 2 ರಿಂದ 3 ಬಾರಿ ಮಾತ್ರ ಫಿಸಿಯೋಥೆರಪಿ ಆಗಿದೆ. ಸುದೀರ್ಘ ಜೈಲುವಾಸ ನನ್ನ ಜೀವನೋಪಾಯಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಹೀಗೆ 10 ಹಲವು ಕಾರಣಗಳನ್ನ ಏಪ್ರಿಲ್ 27ನೇ ತಾರೀಕು ತಾವು ಸಲ್ಲಿಸಿದ್ದಂತಹ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ರು ನಟ ದರ್ಶನ್. ಅದರದ್ದೇ ವಿಚಾರಣೆಯಾಗಿತ್ತು. ಜೈಲಾಧಿಕಾರಿಗಳು ಅದಕ್ಕೆ ಆಕ್ಷೇಪಣೆಯನ್ನ ಅಥವಾ ಅದಕ್ಕೆ ತಮ್ಮ ಉತ್ತರ ಏನು ದರ್ಶನ್ ಆರೋಪಕ್ಕೆ ಅದನ್ನು ಕೂಡ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿರ್ತಾರೆ. ಅದೆಲ್ಲದರ ಪರಿಶೀಲನೆಯಾಗಿದೆ. ಅದಾಗಿ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಇನ್ನೂ 1 ವರ್ಷಗಳ ಕಾಲ ಸಮಯವನ್ನ ಸಾಕ್ಷಿಗಳ ವಿಚಾರಣೆಗಾಗಿ ನೀಡಲಾಗಿದೆ. ಅದಾದ ನಂತರವೇ ನೀವು ಜಾಮೀನು ಅರ್ಜಿಯನ್ನ ಸಲ್ಲಿಸಬೇಕು. ಒಂದು ವೇಳೆ 1 ವರ್ಷದಲ್ಲಿ ಕಂಪ್ಲೀಟ್ ಆಗದೇ ಇದ್ರೆ ಅನ್ನುವುದನ್ನ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಈಗ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನಾಯ್ತು ಆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಜೆ.ಬಿ. ಪರ್ದಿವಾಲಾ ಹಾಗೆ ವಿಜಯ್ ಬಿಷ್ಣೋಯಿ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವರಿದ್ದಂಥ ಪೀಠದ ಮುಂದೆ ಈ ಅರ್ಜಿಯ ವಿಚಾರಣೆಯಾಗಿದ್ದು ಏನೇನಾಯಿತು, ದರ್ಶನ್ ಅವರ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಮುಕುಲ್ ರೋಹಟಗಿ ಅವರು ವಾದವನ್ನ ಮಂಡನೆ ಮಾಡಿದ್ರು. ಹೈಕೋರ್ಟ್ ಕೊಟ್ಟಿದ್ದಂತಹ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಪಡಿಸಿತ್ತು. ಕಳೆದ ಆಗಸ್ಟ್ ತಿಂಗಳಲ್ಲಿ ಕೋರ್ಟ್ ದರ್ಶನ್ರ ಜಾಮೀನನ್ನ ರದ್ದುಪಡಿಸಿತ್ತು. ಆದರೆ ಇದುವರೆಗೆ ಒಟ್ಟು 272 ಸಾಕ್ಷಿಗಳಲ್ಲಿ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ಮಾಡಿದ್ದಾರೆ ಅಂತ ಹೇಳಿ ಮುಕುಲ್ ರೋಹಟಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ತಮ್ಮ ವಾದವನ್ನ ಮಂಡಿಸಿದ್ರು. ಜೊತೆಗೆ ಇನ್ನೂ 150 ಸಾಕ್ಷಿಗಳ ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಪ್ರಾಸಿಕ್ಯೂಷನ್ ಹೇಳಿದೆ. ಆದ್ರೆ ಡಿಲೇ ಆಗ್ತಾ ಇದೆ, ವಿಳಂಬ ಆಗ್ತಾ ಇದೆ. ಇನ್ನು ಎಷ್ಟು ದಿನ ನನ್ನ ಕಕ್ಷಿದಾರ ಜೈಲಲ್ಲೇ ಇರಬೇಕು, ನೀವು 6 ತಿಂಗಳಲ್ಲಿ ವಿಚಾರಣೆ ಮುಗಿಸಿ ಅಂದಿದ್ರಿ, ಆದ್ರೆ ವಿಚಾರಣೆ ಮುಗಿದಿಲ್ಲ, ವಿಳಂಬ ಆಗ್ತಾ ಇದೆ ಅಂತ ಹೇಳಿ ಮುಕುಲ್ ರೋಹಟಗಿ ವಾದವನ್ನ ಮಾಡ್ತಾರೆ ದರ್ಶನ್ ಪರ ವಕೀಲರು. ಅಷ್ಟು ಮಾತ್ರ ಅಲ್ಲ, ಜೈಲಿನಲ್ಲಿ ದರ್ಶನ್ ಅವರಿಗೆ ಕನಿಷ್ಠ ಮೂಲ ಸೌಲಭ್ಯವನ್ನೂ ಕೊಡ್ತಾ ಇಲ್ಲ ಅಂತ ಹೇಳಿ ಆರೋಪವನ್ನ ಮಾಡ್ತಾರೆ ವಾದ ಮಂಡನೆಯ ಸಂದರ್ಭದಲ್ಲಿ. ಏನ್ ಮೂಲ ಸೌಕರ್ಯದ ಬಗ್ಗೆ ಅವ್ರು ಮಾತನಾಡ್ತಾ ಇರೋದು, ಈ ಹಾಸಿಗೆ, ದಿಂಬು, ಜೊತೆಗೆ ಮನೆಯಿಂದ ಬಟ್ಟೆ ತಗೊಳ್ಳೋದು, ಊಟ, ಮನೆಯಿಂದ ಊಟದ ವ್ಯವಸ್ಥೆ, ಇದೆಲ್ಲದಕ್ಕೂ ದರ್ಶನ್ ಹಲವು ತಿಂಗಳುಗಳಿಂದ ಮನವಿಯನ್ನ ಮಾಡ್ತಾನೆ ಇದ್ದಾರೆ. ಅದಾಗ್ತಾನೇ ಇಲ್ಲ. ಹಾಗಾಗಿ ಜೈಲಿನಲ್ಲಿ ಕನಿಷ್ಠ ಮೂಲ ಸವಲತ್ತನ್ನು ಕೂಡ ನೀಡ್ತಿಲ್ಲ ಅಂತ ಹೇಳಿ ಮುಕುಲ್ ರೋಹಟಗಿ ವಾದ ಮಂಡಿಸಿದ್ರು. ಆ ಸಂದರ್ಭದಲ್ಲಿ ಕನಿಷ್ಠ ಸೌಲಭ್ಯ ನೀಡಲಾಗಿದೆಯಲ್ಲ, ಜೈಲಾಧಿಕಾರಿಗಳು ಈಗಾಗಲೇ ಪ್ರಮಾಣ ಪತ್ರವನ್ನ ಸಲ್ಲಿಸಿದ್ದಾರೆ, ಅದರಲ್ಲಿ ಉಲ್ಲೇಖ ಇದೆ ಅಂತ ಹೇಳಿ ನ್ಯಾಯಮೂರ್ತಿಗಳಾದಂತಹ ಜೆ.ಬಿ. ಪರ್ದಿವಾಲಾ ಅವರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಮುಕುಲ್ ರೋಹಟಗಿ ಹೇಳ್ತಾರೆ, ಬೇರೆ ಕೈದಿಗಳಿಗೆ ಕುಟುಂಬದೊಂದಿಗೆ ಮಾತನಾಡೋದಕ್ಕೆ ಅವಕಾಶ ನೀಡಿದ್ದಾರೆ, ಅವ್ರಿಗೆ ಮಾತನಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, 70 ಬಾರಿ ಕುಟುಂಬದವರ ಭೇಟಿಗೆ ಅವಕಾಶ ನೀಡಿದ್ದೀವಿ ಅಂತ ಹೇಳಿ ಹೇಳ್ತಾರೆ ಜೈಲಾಧಿಕಾರಿಗಳು. ದರ್ಶನ್ ಅವರಿಗೆ 70 ಬಾರಿ ನಾವು ಅವ್ರ ಫ್ಯಾಮಿಲಿನ ಮೀಟ್ ಆಗೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳ್ಕೊಳ್ತಿದ್ದಾರೆ. ಆದ್ರೆ ಪ್ರತಿ ಸಲ ಮಾತನಾಡುವಾಗ್ಲೂ ಕೂಡ ಪೊಲೀಸರು ಜೊತೆಗೇ ಇರ್ತಾರೆ. ದರ್ಶನ್ ಅವರಿಗೆ ಅವರ ಕುಟುಂಬಸ್ಥರ ಜೊತೆ ಮಾತುಕತೆ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ತೀರಾ ಅಮಾನವೀಯವಾಗಿ, ತೀರಾ ನಿಗಾ ಇಡೋ ರೀತಿ ಪೊಲೀಸರು ವರ್ತನೆ ಮಾಡ್ತಿದ್ದಾರೆ. ಫ್ಯಾಮಿಲಿಯವರ ಜೊತೆ ಮುಕ್ತವಾಗಿ ಏನನ್ನೂ ಮಾತನಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರಾದಂತಹ ಮುಕುಲ್ ರೋಹಟಗಿ ವಾದವನ್ನ ಮಂಡಿಸಿದ್ರು. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದಂತಹ ಜೆ.ಬಿ. ಪರ್ದಿವಾಲಾ ಅವರು ಹೇಳ್ತಾರೆ, ಸರಿ, ಹಾಗಿದ್ರೆ ನಾವು ಇನ್ನೂ ಸ್ವಲ್ಪ ದಿನ ಕಾದು ನೋಡೋಣ, ಇಷ್ಟರ್ಲಿ ಯಾಕೆ ಡಿಸೈಡ್ ಮಾಡೋದು, ವಿಚಾರಣೆಗೆ ಒಂದಿಷ್ಟು ಸಮಯ ಕೊಡೋಣ, ಇನ್ನೂ ಸ್ವಲ್ಪ ದಿನ ಕಾದು ನೋಡೋಣ ಅಂದ್ರು ಜಸ್ಟಿಸ್ ಜೆ.ಬಿ. ಪರ್ದಿವಾಲಾ. ಆ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಮನವಿ ಮಾಡ್ಕೊಳ್ತಾರೆ, ಸರಿ ಸ್ವಾಮಿ, ಮುಂದಿನ ಜುಲೈಗೆ ನೀವು ದಿನಾಂಕವನ್ನ ನಿಗದಿಪಡಿಸಬೇಕು ನೀವು ವಿಚಾರಣೆಗೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ನಟ ದರ್ಶನ್ ಪರ ವಾದವನ್ನ ಮಂಡಿಸಿದಂತಹ ಹಿರಿಯ ವಕೀಲರಾಗಿರುವಂತಹ ಮುಕುಲ್ ರೋಹಟಗಿಯವರು ಜುಲೈಗೆ ದಿನಾಂಕವನ್ನ ನಿಗದಿಪಡಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅದರ ಜೊತೆಗೆ ಮತ್ತು ಒಂದು ವಿಚಾರವನ್ನ ನ್ಯಾಯಮೂರ್ತಿಗಳ ಮುಂದಿಡುವಂತಹ ಕೆಲಸ ಮಾಡ್ತಾರೆ. ದರ್ಶನ್ರನ್ನ ಇನ್ನೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲೇ ಇಡಲಾಗಿದೆ. ಕಳೆದ ಆಗಸ್ಟ್ನಲ್ಲಿ ಅವರನ್ನ ಮತ್ತೆ ಅರೆಸ್ಟ್ ಮಾಡಿತು, ಅಥವಾ ಅವರ ಸುಪ್ರೀಂ ಕೋರ್ಟ್ನಲ್ಲಿ ಅವರ ಜಾಮೀನು ಕ್ಯಾನ್ಸಲ್ ಆದಂತಹ ನಂತರದಲ್ಲಿ ಅವರನ್ನ ಮತ್ತೆ ವಶಕ್ಕೆ ಪಡೆಯಲಾಯಿತು. ಆಗಿನಿಂದ ಕೂಡ ಅವರನ್ನ ಪರಪ್ಪನ ಅಗ್ರಹಾರದ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ. ಸಾಮಾನ್ಯವಾಗಿ ಕ್ವಾರಂಟೈನ್ ಸೆಲ್ನಲ್ಲಿ ಒಂದು 10 ದಿನ 15 ದಿನ ಇಟ್ಟು ಆ ನಂತರ ಬೇರೆ ಬ್ಯಾರಕ್ಗಳಿಗೆ ಅವರನ್ನ ಶಿಫ್ಟ್ ಮಾಡಬೇಕು ಕೈದಿಗಳನ್ನ. ಆದ್ರೆ ದರ್ಶನ್ರನ್ನ ಇನ್ನೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿದ್ದಾರೆ ಅಂತ ಹೇಳಿ ವಾದವನ್ನ ಮಂಡಿಸಿದ್ರು ಮುಕುಲ್ ರೋಹಟಗಿ. ಆಗ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದೇಕೆ, ಸಾಕ್ಷಿಗಳ ವಿಚಾರಣೆ ಯಾಕೆ ವಿಳಂಬ ಆಗ್ತಾ ಇದೆ ಅಂತ ಹೇಳಿ ಪ್ರಾಸಿಕ್ಯೂಷನ್ ಪರ ವಕೀಲ, ಸರ್ಕಾರದ ಪರ ವಕೀಲರನ್ನ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ.
ಆ ಸಂದರ್ಭದಲ್ಲಿ ಮುಖ್ಯವಾದಂತಹ 60 ಸಾಕ್ಷಿಗಳ ವಿಚಾರಣೆಯನ್ನ ಇನ್ನು 1 ವರ್ಷದೊಳಗಾಗಿ ನಾವು ಮುಗಿಸ್ತೀವಿ ಅಂತ ಹೇಳ್ತಾರೆ ಪ್ರಾಸಿಕ್ಯೂಷನ್ ಪರ ವಕೀಲರಾದಂತಹ ಸಿದ್ಧಾರ್ಥ ಲೂಥ್ರಾ. ಮುಖ್ಯವಾದಂತಹ 60 ಸಾಕ್ಷಿಗಳ ವಿಚಾರಣೆಯನ್ನ ಇನ್ನು 1 ವರ್ಷ ಸಮಯ ಕೊಡಿ, 1 ವರ್ಷದ ಒಳಗಾಗಿ ನಾವು ಮುಗಿಸ್ತೀವಿ ಅಂತ ಹೇಳ್ತಾರೆ. ಪ್ರಾಸಿಕ್ಯೂಷನ್ ಪರ ವಕೀಲರಾಗಿರುವಂತಹ ಸಿದ್ಧಾರ್ಥ ಲೂಥ್ರಾ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಕೊಟ್ಟಂತಹ ಹೇಳಿಕೆ ಇದು. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಹೇಳ್ತಾರೆ, ಆಯ್ತು 1 ವರ್ಷ ನೀಡ್ತೀವಿ, ಅಷ್ಟರಲ್ಲಿ ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸಬಹುದಲ್ಲ. 262 ಸಾಕ್ಷಿಗಳಿದ್ದಾವೆ ಪ್ರಕರಣದಲ್ಲಿ, 10 ಸಾಕ್ಷಿಗಳನ್ನಷ್ಟೇ ಇದುವರೆಗೆ ವಿಚಾರಣೆ ಮಾಡಿರೋದು. ಹಾಗಾಗಿ ಸರಿ, ನೀವು ಸಮಯ ಕೇಳ್ತಾ ಇದ್ದೀರಿ, ನಾವು ಸಮಯ ಕೊಡ್ತಾ ಇದ್ದೀವಿ, 1 ವರ್ಷ ಸಮಯ ತಗೊಳ್ಳಿ, ಅಷ್ಟರಲ್ಲಿ ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸಬಹುದಲ್ಲ ಅಂತ ಹೇಳಿ ನ್ಯಾಯಮೂರ್ತಿಗಳಾದಂತಹ JB ಪರ್ದಿವಾಲಾ ಪ್ರಶ್ನೆ ಮಾಡ್ತಾರೆ. ಈ ವೇಳೆ ಪ್ರತ್ಯಕ್ಷ ಸಾಕ್ಷಿಗಳ ವಿಚಾರಣೆ ಮುಗಿಸಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಅಂತ ಹೇಳಿ ಮುಕುಲ್ ರೋಹಟಗಿ ಹೇಳ್ತಾರೆ, ದರ್ಶನ್ ಪರ ವಕೀಲರು. ಪ್ರತ್ಯಕ್ಷ ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸಿ ಅಂತ ನಾವು ಕೇಳಿದೀವಿ, ಮುಖ್ಯ ಸಾಕ್ಷಿಗಳ ವಿಚಾರಣೆಯನ್ನ ಇನ್ನೂ ಕೂಡ ಇವರು ಮುಗಿಸಿಲ್ಲ ಅಂತ ಹೇಳಿ ವಕೀಲ ದರ್ಶನ್ ಪರ ವಕೀಲ ಮುಕುಲ್ ರೋಹಟಗಿ ವಾದವನ್ನ ಮಂಡಿಸ್ತಾರೆ. ಮುಖ್ಯ ಸಾಕ್ಷಿಗಳ ವಿಚಾರಣೆಯನ್ನಾದ್ರೂ ಮಾಡಬೇಕಾಗಿತ್ತು, ಅದನ್ನ ಇದುವರೆಗೂ ಮಾಡಿಲ್ಲ ಅಂತ ಹೇಳಿ. ಆ ಸಂದರ್ಭದಲ್ಲಿ ಲೂಥ್ರಾ ಅವರು, ಸಿದ್ಧಾರ್ಥ ಲೂಥ್ರಾ ಅವರು, ಪ್ರಾಸಿಕ್ಯೂಷನ್ ಪರ ವಕೀಲರು, ಅವರೊಂದು ಕೌಂಟರ್ ಕೊಡ್ತಾರೆ. ಏನಾ ಕೌಂಟರು? ನೀವು ಸಾಕ್ಷಿಗಳ ವಿಚಾರದಲ್ಲಿ ಏನ್ ಮಾಡಿದ್ದೀರಾ ಅಂತ ನಾನು ಹೇಳೋದಿಲ್ಲ, ಹೇಳಿದ್ರೆ ನಿಮ್ಮ ಜಾಮೀನು ಅರ್ಜಿಯೇ ವಜಾಗೊಳ್ಳಬಹುದು ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾರೆ, ಕೌಂಟರ್ ಹಾಕ್ತಾರೆ ಸಿದ್ಧಾರ್ಥ ಲೂಥ್ರಾ ಅವರು. ಅಂದ್ರೆ ಆರೋಪ ಏನ್ ಮಾಡ್ತಾ ಇರೋದು, ನೀವು ಸಾಕ್ಷಿಗಳ ಜೊತೆ ಯಾವ ರೀತಿ ನಡ್ಕೊಂಡಿದ್ದೀರಿ, ಅಂದ್ರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತಹ ಪ್ರಯತ್ನ ನೀವು ಮಾಡಿದಿರಿ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ ಹಾಗೆ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಹ ಪ್ರಯತ್ನವನ್ನ ನೀವು ಮಾಡಿದಿರಿ ಅನ್ನೋದನ್ನ ಪರೋಕ್ಷವಾಗಿ ಹೇಳುವಂತಹ ಪ್ರಯತ್ನವನ್ನ ಪ್ರಾಸಿಕ್ಯೂಷನ್ ಪರ ವಕೀಲರಾಗಿರುವಂತಹ ಸಿದ್ಧಾರ್ಥ ಲೂಥ್ರಾ ಅವರು ಮಾಡ್ತಾರೆ. ಸಾಕ್ಷಿಗಳ ವಿಚಾರದಲ್ಲಿ ನೀವು ಏನ್ ಮಾಡಿದಿರಾ ಅಂತ ನಾನು ಹೇಳೋದಿಲ್ಲ, ಹೇಳಿದ್ರೆ ನಿಮ್ಮ ಜಾಮೀನು ಅರ್ಜಿಯೇ ವಜಾಗೊಳ್ಳಬಹುದು ಅಂತ ಹೇಳಿ ಸಿದ್ಧಾರ್ಥ ಲೂಥ್ರಾ ವಾದವನ್ನ ಮಂಡನೆ ಮಾಡ್ತಾರೆ. ಇವಿಷ್ಟು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಾದಂಥ ವಾದ ಪ್ರತಿವಾದ. ಈ ವಾದ ಪ್ರತಿವಾದವನ್ನ ಕೇಳಿದಂಥ ಸುಪ್ರೀಂ ಕೋರ್ಟ್ ಹೇಳಿದ್ದೇನು, ಸುಪ್ರೀಂ ಕೋರ್ಟ್ನ ಆದೇಶ ಏನು? ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನ ಇವತ್ತು ನೀಡುವಂತಹ ಸಂದರ್ಭದಲ್ಲಿ ಹಲವು ಪ್ರಮುಖ ವಿಚಾರಗಳನ್ನ ಮೆನ್ಷನ್ ಮಾಡಿದೆ. 1 ವರ್ಷ ದರ್ಶನ್ ಅವರಿಗೆ ಜೈಲೇ ಗತಿ, ಅದರ ಜೊತೆಗೆ ಇನ್ನೂ ಹಲವು ವಿಚಾರಗಳನ್ನ ಮೆನ್ಷನ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.